ಮೇಲು ಕೀಳು ಗೊತ್ತೇ ಇಲ್ಲ. ನಮ್ಮ ಸಮಾಚಾರ ಹೆಂಗಿದೆ ಮಗು ಆದ್ಮೇಲೆ ಲೈಫು? ಹೋಗಿ ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇಷ್ಟ ಆಯ್ತು. ಚೆನ್ನಾಗಿ ತೆಗಿತಾರ. ಇಷ್ಟ ಆಯ್ತಾ? ತಕ್ಷಣ ನಾನು ಹೇಳ್ತೇನೆ ನೋ ರೆಸಲ್ಯೂಷನ್ ಫಾರ್ 2026. ಗರ್ಲ್ ಬೇಬಿ ಆಗ್ಬೋದೇನೋ ಅಂತ. ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಹಂಗೆ ತೋರಿಸಿದ್ರು. ನಾನಿರೋದೇ ಅದಕ್ಕೋಸ್ಕರ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತೈತಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ರಾಧಾಗೆ ಮತ್ತು ವಿನಯ್ ಅವ್ರಿಗೆ ಮೆಟರ್ನಿಟಿ ಶೂಟ್ ಮಾಡಿಸ್ತಾ ಇದ್ದೀವಿ. ರಾಧನ್ಗೆ ಮೆಟರ್ನಿಟಿ ಶೂಟ್ ಮಾಡಿಸ್ತಿದ್ದೀವಿ. ಆ್ಯಂಡ್ ವಿನಯ್ ಅವ್ರು ಕೂಡ ಬಂದಿದ್ದಾರೆ. ಅಂದರೆ ಈ ಸಲ ಮೇಕಪ್ ನಾವೇನು ಆಚೆ ಅವ್ರಿಗೆ ಹೇಳಿಲ್ಲ. ಸೊ ಮೇಕಪ್ ನಾನೇ ಮಾಡೋಣ ಅಂತೇಳಿ ಅವಳಿಗೆ ಸಿಂಪಲ್ ಸಾಕಕ್ಕ, ನಂಗೆ ಜಾಸ್ತಿ ಬೇಡ ಅಂದ್ಲು. ಆಮೇಲೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ಅವಳಿಗೆ ಆಗಲ್ಲ. ಸೊ ನಾನು ಕಂಫರ್ಟೇಬಲಾಗಿ ಮೇಕಪ್ ಮಾಡ್ತೀನಿ ಅಂತ ಸೊ ನನ್ನ ಹತ್ರನೇ ಮೇಕಪ್ ಮಾಡಿಸ್ಕೊತಿದ್ದಾಳೆ. ಆ್ಯಂಡ್ ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಹೇರ್ ಸ್ಟೈಲ್ನ ಮುಗಿಸ್ದೆ. ಅಂದರೆ ಸ್ಮಾಲ್ ಕರ್ಲ್ಸ್ ಮಾಡಿದ್ದೀನಿ ಅಷ್ಟೇ. ಈಗ ಮೇಕಪ್ ಮಾಡಬೇಕು. ಅವಳು ಬಂದ ತಕ್ಷಣ ಮೇಕಪ್ ಮಾಡ್ತಿದ್ವಿ. ಆ್ಯಂಡ್ ನಾನು ಪಿಂಕಿನೂ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಸಿಚುವೇಶನ್ ತಕ್ಕನಂಗೆ ಆಗಬೇಕು ಅನಿಸಿದ್ರೆ ಲಾಸ್ಟಿಗೆ ಆಗ್ತೀವಿ ಅಂತೆ. ನಾನು ರೆಡಿಯಾಗಿ ಎಷ್ಟೊಂದು ದಿನ ಆಯ್ತು ರೆಡಿ ಆಗಬೇಕು ಆ್ಯಕ್ಚುಲಿ. ಹೌದಾ? ಮತ್ತು ಮುಚ್ಕೊಂಡು ಆಗು ರೆಡಿನ. ಆ್ಯಂಡ್ ಇಲ್ಲಿ ನಮ್ಮ ತಂಗಿ ಏನು ಸಮಾಚಾರ ನೋಡಿ, ಚೆನ್ನಾಗಿ ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿ ಗುಡ್ಗಲ್ ಥರ ರೆಡಿ ಆಗಿದೆ. ನಾವು ಇದ್ದೀವಿ, ಇನ್ನು ಅಲ್ಲೂ ಉಜ್ಜಿಲ್ಲ. ನಾನು ಉಜ್ಕೊ ಬಂದೆ, ನೀನು ಹೊಲ್ಸ್ಕೊ. ನಾನು ಕ್ಲೀನಾಗಿ ಮೈಯೆಲ್ಲ ತೊಳ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ ಮೇಕಪ್ ಮಾಡೋದಕ್ಕೆ. ನಮ್ಮ ಹುಡುಗಿ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಮಾಚಾರ ಹೆಂಗಿದೆ ಮಗು ಆದ್ಮೇಲೆ ಲೈಫು? ತುಂಬ ಬ್ಯುಸಿಯಾಗಿದ್ದೀವಿ. ಬರೀ 24/7 ಅವನದೇ ಕೆಲಸ ಅಷ್ಟೇ. ಮತ್ತೆ ಅಷ್ಟೇ ನೋಡ್ಕೋಬೇಕು ಮಗು ಹುಟ್ಟಿಸಿದ್ಮೇಲೆ. ಅದಕ್ಕೆ ನೋಡ್ಕೊಂತ ಇದ್ದೀವಿ. ಏನು ಸಮಾಚಾರ ಹೇಳು, ಏನು ಕೇಳಿದ್ರೆ ಹೇಳ್ತೀನಿ. ಏನು ಸಮಾಚಾರ ಅಂದರೆ ಚೆನ್ನಾಗಿದ್ದೀರಾ ಎಲ್ಲರೂ? ನಿಮ್ಮ ಮಗುನ ಯಾವಾಗ ತೋರಿಸ್ತಿರೋದು ಕೇಳ್ತಾರೆ ಎಲ್ಲರೂ. ಹೇಳು. ಅತಿ ಶೀಘ್ರದಲ್ಲಿ ತೋರಿಸ್ತೀನಿ. ಓಕೆ. ಸೊ ಗೈಸ್, ನನಗೆ ಯಾಕೆ ತೋರಿಸಿ ಅಂತ ಕೇಳ್ತಿರಲ್ಲ. ಅವ್ರ ಅಪ್ಪ ಅಮ್ಮ ತೋರಿಸೋ ಗಂಟೆ ನಾನು ತೋರ್ಸೋಕ್ಕಾಗಲ್ಲ. ಸೊ ಅವ್ರು ತೋರಿಸಿದ್ಮೇಲೆ ನಾನು ನಿಮಗೆ ಮಗುನ ತೋರಿಸ್ತೀನಿ. ಆವಾಗ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ, ಅವ್ನು ವ್ಲಾಗಲ್ಲೆಲ್ಲ ಕರ್ಕೋತೀನಿ. ಓಕೆನಾ? ಈಗ ಫುಲ್ಲು ಅವ್ನು ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂದರೆ, ಎದ್ದ ತಕ್ಷಣ ಹಾಡು ಹೇಳ್ತಾನೆ. ಸುಗಮ ಸಂಗೀತ ಸ್ಟಾರ್ಟು. ಅವ್ನು ಎದ್ದ ತಕ್ಷಣ ಅದು ಹಾಡು ಹೇಳ್ತಾನೆ, ಅಳ್ತಾನೆ, ನಗ್ತಾನೆ, ಎಲ್ಲ ಮಾಡ್ತಾನೆ. ಕ್ಯೂಟಾಗಿದ್ದಾನೆ. ಸೊ ನೀವು ನೋಡಬೇಕಂದ್ರೆ ಅವ್ರ ಅಪ್ಪ ಅಮ್ಮ ಪೋಸ್ಟ್ ಮಾಡೋ ಗಂಟ ವೆಯ್ಟ್ ಮಾಡಬೇಕು ಅಲ್ಲ? ಹಂಗೇನಿಲ್ಲ, ತೋರಿಸ್ತೀವಿ ಬೇಗನೆ. ನೋಡಿ ಗೈಸ್, ನಮ್ಮ ಫೋಟೋ ನಮ್ಮ ಇರ್ತಾನೆ ನೋಡಿ. ಅವ್ನಿಗೆ ಈ ಫೋಟೋ ಅಂದರೆ ಭಾಳ ಇಷ್ಟ. ಅದನ್ನ ನೋಡಿ ನಗ್ತಾನೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಮಾಡೋ ಕೆಲಸ ಇಲ್ಲ, ಎಷ್ಟು ರೆಡಿ ಮಾಡ್ಕೊತಿದ್ದಾರೆ. ಇಲ್ಲ ಮಾಡೋ ಕೆಲಸ ಇಲ್ಲ. ಸಿಂಕ್ ತುಂಬ ಪಾತ್ರೆ ಬಿದ್ದಾವೆ, ತೊಳೆಯೋಣ ಅನ್ನೋದಿಲ್ಲ. ತಮ್ಮನ್ನ ತಾವು ತೊಳ್ಕೊತಿದ್ದಾರೆ. ನಾನಿರೋದೇ ಅದಕ್ಕೋಸ್ಕರ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತೈತಿ. ನಮ್ಮ ಮನೇಲಿ ನಾನು ಅಫಿಷಿಯಲ್ ಒಂಥರ ಬ್ಯೂಟಿಷಿಯನ್ ಅಂತ ಹೇಳ್ತಾರಲ್ಲ, ಎಲ್ಲನೂ ತಿಳ್ಕೊಂಡಿದ್ದೀನಿ. ಆದರೆ ಕಿವಿ ಕೇಳಲ್ಲ, ಮಾತು ಬರಲ್ಲ. ಏನು ಮಾಡೋದು? ಈಗ ಫುಲ್ ಇವತ್ತಿನ ಇನ್ಚಾರ್ಜ್ ಅಲ್ಲ, ರಾಧನ ಇನ್ಚಾರ್ಜ್ ಅಲ್ಲ, ನಂದೆ. ರಾಧ ಎಲ್ಲ ಶೂಟ್ ಆದಮೇಲೆ ನಮಗೊಂದು ಬರ್ತಾ ಕೆಂಗೇರಿಲಿ ತಗೋದಿ ಬಿರಿಯಾನಿ ಕೊಡಿಸ್ತಾಳೆ. ಕೆಂಗೇರಿಗೆ ಯಾಕೆ ಹೋಗೋಣ? ಕೆಂಗೇರಿಲಿ ಇರೋದು ಅಲ್ಲ, ಶೂಟ್ ಅದು ಈ ಕಡೆ ಆಯ್ತು. ಯಾಕೆ ಕೊಡ್ಸಲ್ವಾ? ಓಕೆ, ಕೊಡ್ಸಲ್ಲ ಅಂತ ಹೇಳಿಲ್ಲ. ಏನೋ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಏನು ಹತ್ಸಲ್ಲ ಪಿಂಕಿ ಇರೋದು ಒಂದು ಜೀವನ. ಡಯಟ್ ಸ್ಟಾರ್ಟ್ ಮಾಡ್ತೀನಿ ಕೇಳಿ ಇಲ್ಲ ಗೈಸ್, ನಾನು ಹೊಸ ಯೂಟ್ಯೂಬ್ ಚಾನಲ್ ತೆಗೆದಿದ್ದೀನಿ. ಹೋಗ್ಬಿಡ್ತು ಗೈಸ್. ಅದರಲ್ಲಿ ನಾನು ಹೊಸ ಯೂಟ್ಯೂಬ್ ಚಾನಲ್ ತಗೊಂಡಿದ್ದೀನಲ್ಲ, ಅದರಲ್ಲಿ ನಾನು ಶಾರ್ಟ್ಸ್ ಹಾಕ್ತೀನಿ ಇನ್ಮೇಲೆ ಡೈಲಿ ಬೇಡ. ಬೆಳಗ್ಗೆ ನೋಡಿದ್ರೆ ಅವ್ರಿಗೆ ಭಯ ಆಗತ್ತೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ರಾತ್ರಿ ಬಸ್ಸರಿ ಪ್ರಾಬ್ಲಮ್ಸ್ ಹೇಳ್ತಾರೆ ನೋಡಿ. ರಾತ್ರಿ ಏನು ಆಯಿತು ನಿಮಗೆ? ನಿಮ್ಮ ಮಗ ಹೊಡಿತಾ ಇದ್ದ ಹೊಟ್ಟೆ ಒಳಗಡೆ ಗೊತ್ತಿದ್ದಲ್ಲ, ಇದೆ ಊರಿಯಾಕೆ ಸ್ಟಾರ್ಟ್ ಆಗೋಗಿತ್ತು. ಅಡ್ವಾನ್ಸ್ ಏನೂ ಮಾಡೋಕ್ಕಾಗಲ್ಲ. ಪ್ರೆಗ್ನೆನ್ಸಿಲಿ ಅಡ್ವಾನ್ಸು ಜಾಸ್ತಿ ಆಗುತ್ತೆ. ಹಾರ್ಟ್ ಬರ್ನ್ ತುಂಬ ಜಾಸ್ತಿ. ಉರಿ 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 ಉರಿ
ಯಾಕೆ ರೆಡಿ ಆಗತ್ತಿರೋದು? ಶೂಟ್ ಇದೆ ಇವತ್ತು, ಹೇಳ್ದಲ್ಲ. ನಾನು ಹೇಳಲಿಲ್ಲ. ಹಂಗೆ ಸ್ಟಾರ್ಟ್ ಮಾಡ್ದ ಆ್ಯಕ್ಚುಲಿ ಇವತ್ತು. ಸೊ ಗೈಸ್ ಇವತ್ತು ಏನು ಶೂಟ್ ಅಂತಾರೆ? ಮಟರ್ನರಿ ಶೂಟ್. ಪ್ರೀತುರಾದ ಒಬ್ಬಳೇ ಅಲ್ಲ, ಜೊತೆ ಇನ್ನೊಬ್ಬರಿದ್ದಾರೆ. ಯಾರು ಅಂತ ಗೆಸ್. ಅವ್ರ ಆ ರೂಮಲ್ಲಿದ್ದಾರೆ ಗೈಸ್. ನಾನು ರೂಮ್ ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ನಾನು ಹೋಗ್ತೀನಿ ಅಂದ್ರೆ ನಮ್ಮ ಅಕ್ಕ ಬಿಡ್ತಿಲ್ಲ ಅಲ್ಲಿಗೆ. ನೋಡಿ ಮೇಕಪ್ ಆಗಿದೆ, ಮೇಕಪ್ ಮಾಡಿದ್ದೀನಿ. ಪಾಪ ನಿನ್ನೆ ನೈಟ್ ಸರಿಯಾಗಿ ನಿದ್ದೆ ಆಗಿಲ್ಲ, ಅದಕ್ಕೆ ಫುಲ್ ನಿದ್ದೆ ಹೊಡಿತಾಳೆ ಎಲ್ಲ. ನೈಸ್, ಚೆನ್ನಾಗಿದೆ. ಹೆಂಗೆ ಮಾಡಿದ್ದೀನಿ? ನೈಸಾ? ಎಸ್. ನೋಡ್ಕೋ ಕರಡಿದ್ದು ಇನ್ನೊಂದು ಹೆಂಗಿದೆ ರಿವ್ಯೂ ಕೊಡು. ರಿವ್ಯೂ ಗೈಸ್ ಮೇಕಪ್ ಆರ್ಟಿಸ್ಟ್ ಆಗಿದೆ, ಈಗ ರಿವ್ಯೂ ಕೊಡ್ತಾರೆ. ನಾನು ಆ ಕಡೆ ಹೋಗ್ತೀನಿ. ನೀನೇನೆ ಚೆನ್ನಾಯ್ತಾ? ಲಿಪ್ಸ್ಟಿಕ್ ಓಕೆನಾ? ಏನೋ ನೀನು ಚೇಂಜ್ ಮಾಡ್ಕೊತಿದ್ರೆ ಮಾಡ್ಕೊ. ಚೆನ್ನಾಗಿದೆ, ಫೋಟೋ ಚೆನ್ನಾಗಿ ನ್ಯೂಡ್. ಸೊ ಗೈಸ್ ಈಗ ನಾವು ಹೊರಡ್ತಾ ಇದ್ದೀವಿ. ಇಷ್ಟೊತ್ತಾಯ್ತು ರೆಡಿ ಆಗೋದಕ್ಕೆ. 10:30 ಬರೋಕ್ಕೆ 11 ಗಂಟೆ ಮಾಡಿದ್ದೀವಿ. ಎಲ್ಲ ನಮ್ಮ ಪಿಂಕಿಯಿಂದಾನೆ. 10 ಡ್ರೆಸ್ ಚೇಂಜ್ ಮಾಡೋದು, 10 ಡ್ರೆಸ್ ಆದಮೇಲೆ ಈ ಡ್ರೆಸ್ ಹಾಕೊಂಡಿದ್ದಾರೆ. ಹಾಂ, ಆ್ಯಂಡ್ ನಾನು ಈ ಟಾಪಿಗೆ ಜೀನ್ಸ್ ಹಾಕೊಂಡಿದ್ದೀನಿ, ಕ್ರಾಕ್ಸ್ ಹಾಕಿದ್ದೀನಿ ಅಷ್ಟೇ ನೋಡೋಣ. ಆ್ಯಂಡ್ ವಿನಯ್ ಅವರು ಇದನ್ನು ಹಾಕೊಂಡಿದ್ದಾರೆ. ಹಾಯ್ ಹೇಳಿ ವಿನಯ್. ಅವರು ಸ್ವಲ್ಪ ಶೈ, ಅವ್ರ ವ್ಲಾಗಲ್ಲಿ ಅಷ್ಟೇ ಮಾತಾಡೋದು. ಆ್ಯಂಡ್ ನಮ್ಮ ಬ್ರಾದ ಈ ಥರ ರೆಡಿ ಆಗಿದ್ದಾಳೆ. ಎಸ್, ಅವಳಲ್ಲಿ ಹೋದ್ಮೇಲೆ ಸ್ಲಿಪ್ಪರ್ ಚೇಂಜ್ ಮಾಡ್ತಾಳೆ, ಇವಾಗಿನ ಮಾಡಿಲ್ಲ ಆ್ಯಕ್ಚುಲಿ. ಯು ಶುಡ್ ಲವ್ ಯುವರ್ ಬಾಡಿ ನಾವು. ಹೇಗಿದ್ರು ನೀನು ಇಷ್ಟಪಡಬೇಕು. ಬಟ್ ಇವಾಗ ಅನಿಸುತ್ತೆ ಯವ್ವ ನಮ್ಮನ್ನು ನೋಡಿದಾಗ ಕನ್ನಡಿಯಲ್ಲಿ ನಮಗೆ ಅನಿಸುತ್ತೆ ನಾವೇನು ಹಿಂಗಿದ್ದೀವಿ ಅಂತ. ಬಟ್ ಅದೆಲ್ಲ ಹೆಣ್ಮಕ್ಳ ಲೈಫಲ್ಲಿ ಲೈಫ್ ಸೈಕಲ್ ಅಷ್ಟೇ. ಇದೀಗ ಪವರ್ ಪಿಂಕಿ ಅವರು ಹೊಸದು ಪೂಮಾ ಶೂಸ್ ತಗೊಂಡಿದ್ದಾರೆ. ಇದರ ನಿಖರವಾದ ಬೆಲೆ 2899. ಎಲ್ಲಿ ಯಾಕ ಅಂತ ಕಮೆಂಟ್ಸ್ ಇಯರ್ ಎಂಡ್ ಸೇಲ್ ನಡೀತಾ ಇದೆ. ಸೊ ಹೋಗಿ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಗೈಸ್ ಈಗ ನನ್ನ ಕಾರಲ್ಲಿ ಹೋಗ್ತಾ ಇದೀವಿ ಗೈಸ್. ನಾನೇ ಡ್ರೈವ್ ಮಾಡ್ತೀನಿ ಅಂದೆ, ಬಟ್ ವಿನಯ್ ಅವರು ಬೇಡ ಸುಷ್ಮಿತಾ ಅವರೇ ನೀವು ಸುಮ್ಮನೆ ಬನ್ನಿ ಹಿಂದೆ ಕುತ್ಕೊಂಡು ಅಂದರು. ಅದಕ್ಕೆ ಆಯಿತು ಅಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಪಾಪ ಆಸೆ ಪಡ್ತಾಯಿದ್ದು ಫೋಟೋಶೂಟ್ ಮಾಡಿಸ್ಬೇಕು ಅಂತೇಳಿ. ನನಗೆ 9ಕ್ಕೆ ಬಿದ್ದುಬಿಟ್ಟಿದೆಯಲ್ಲ, ಸ್ವಲ್ಪ ಭಯ ಆಚೆ ಕರ್ಕೊಂಡು ಹೋಗೋಕ್ಕೆಲ್ಲ. ಈಗ ವಿನಯ್ ಇದ್ದಾರಲ್ಲ, ಸೊ ನೋ ಟೆನ್ಷನ್. ಕರ್ಕೊಂಡೋಗಿ ಫೋಟೋಶೂಟ್ ಎಲ್ಲ ಮುಗಿಸಿ ಆ್ಯಂಡ್ ಇನ್ನೊಂದು ಬೇಬಿ ಶವರನ್ನು ಮಾಡಬೇಕು, ಅದನ್ನು ಪ್ಲ್ಯಾನ್ ಮಾಡ್ತಿದ್ವಿ. ಇವ್ರು ಇದ್ದಂಗೆ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಪ್ಲ್ಯಾನ್ ಆದರೆ ಇವ್ರು ಇದ್ದಂಗೆ ಮಾಡ್ತೀವಿ, ಇಲ್ಲಾಂದರೆ ನಮ್ಮ ಯಜಮಾನನ್ನು ಕಳಿಸಿ. ನಮ್ಮ ಯಜಮಾನ್ರು ಆಲ್ರೆಡಿ ಹೋಗ್ತಿದ್ದಾರೆ ನೈಟ್. ಹೌದಾ? ಹಂಗಾದ್ರೆ ನೋಡಿ ಗೈಸ್, ಇವತ್ತು ಆಗಲ್ಲ. ಅವ್ರ ಪಾಪ ಅವ್ರ ಕೆಲಸಗಳಿರುತ್ತೆ, ಅವ್ರ ಕೆಲಸ ಬಿಟ್ಟು ಬಂದಿದ್ದಾರೆ ಪಾಪ. ಸೊ ಅವ್ರು ಇಲ್ಲದೆ ನಾವು ಮಾಡ್ಕೋತೀವಿ ಅಷ್ಟೇ. ಹೀಗಿದೆ, ಬ್ಯಾಗಿ ಜೀನ್ಸ್ ಹಾಕೊಂಡಿದ್ದೀನಿ, ಟಾಪ್ ಹಾಕೊಂಡಿದ್ದೀನಿ ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಟಾಪ್ ಹಾಕೊಂಡಿದ್ದೀನಿ. ಸೊ ಇಟ್ ಲುಕ್ಸ್ ಸೊ ಪ್ಯಾಕ್ಸ್ ಕಾಣಿಸ್ತಿದೆ ಏನೋ, ಬಟ್ ಪ್ಯಾಕ್ಸ್ನ ಇಳಿಸ್ತೀನಿ ಆದಷ್ಟು ಬೇಗ. ವಾಕ್ ಮಾಡ್ತಾ ಇದ್ದೀನಿ. 2026 ರೆಸಲ್ಯೂಷನ್. ನೋ ರೆಸಲ್ಯೂಷನ್ ಫಾರ್ 2026. ನಾರ್ಮಲಾಗಿ ಏನು ವಾಕ್ ಮಾಡ್ತೀನೋ ಅದನ್ನು ಮಾಡ್ತೀನಿ ಅಷ್ಟೇ. ಬನ್ನಿ ಟೈಮ್ ಆಯ್ತು. ಸೊ ಗೈಸ್ ಈಗ ನಾವು ಲೊಕೇಶನ್ ರೀಚ್ ಆದ್ವಿ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ, ಅಂದರೆ ಇಂಡೋರ್ ಶೂಟ್ ಮಾಡ್ತಾ ಇರೋದು. ಹೆಂಗಿದೆ ಗೊತ್ತಾ ಗೈಸ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಜಿಂದಾಲ್ ಹತ್ರ ಇರೋದು. ಸಾಕಾಗೈತೆ. ನಮ್ಮ ಅಪಾರ್ಟ್ಮೆಂಟು ಚೆನ್ನಾಗಿದೆ, ನಂಗೆ ನಮ್ಮ ಅಪಾರ್ಟ್ಮೆಂಟೂ ಇಷ್ಟ. ಅಂದರೆ ಒಂಥರ ಹೆಂಗೆ ಅಂದರೆ ಅಫೋರ್ಡೆಬಲ್ ನಮ್ಮ ಅಪಾರ್ಟ್ಮೆಂಟು. ಈ ಕಡೆ ಕಾಸ್ಟ್ಲಿನೂ ಅಲ್ಲ, ಕಮ್ಮಿನೂ ಅಲ್ಲ, ಸೂಪರಾಗಿದೆ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ನಾವೀಗ ಹೋಗ್ಬೇಕಾಗಿರೋದು 27th ಫ್ಲೋರು. ಆಮೇಲೆ ಎಷ್ಟು ಟವರ್ಸ್ ಇದೆ ಗೊತ್ತಾ? ಬಿಲ್ಡಿಂಗ್ 1ಅಲ್ಲಿ 6 ಟವರು, ಬಿಲ್ಡಿಂಗ್ 2ಅಲ್ಲಿ 6 ಟವರ್ ಇದೆ. ನೀವೇ ಹೋಗ್ತಾ ಇದ್ದೀವಿ. ಇವಾಗ ಹೋದ್ಮೇಲೆ ಹೇಗೆ ಶೂಟ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ, ನೋಡಿರೋ. ಎಷ್ಟು ನಂಬರ್ಸ್ ಇದೆ. ಸೊ 28th ಫ್ಲೋರ್ ಲಾಸ್ಟು, ಇವ್ರು ಇರೋದು 27th ಫ್ಲೋರು. ಯಪ್ಪ ದೇವ್ರೆ, ನೀನು ಬಂಗಿ ಜಂಪ್ ಮಾಡಕ್ ಬಂದಿರೋದಿಲ್ಲ. ದಾರ ಕಟ್ಬಿಟ್ಟು ರೆಸಲ್ಯೂಷನ್ 2025 ಈ ವರ್ಷ 26th ರೆಸಲ್ಯೂಷನ್ ಅಲ್ಲ ನಿಂದಿತ್ತು, ಅದಕ್ಕೆ ಕಂಪ್ಲೀಟ್ ಮಾಡ್ಸಕ್ ಕರ್ಕೊಂಡ್ ಬಂದಿರೋ. ರೆಸಲ್ಯೂಷನ್ ಅಲ್ಲ, ಅದು ಬಕೆಟ್ ಲಿಸ್ಟು. ಸ್ಕೂಬಾ ಡೈವಿಂಗು ಅದು ಎಲ್ಲ ಬಕೆಟ್ ಲಿಸ್ಟ್ ಮಾಡ್ತೀನಿ. ಸ್ಕೈ ಡೈವಿಂಗು ಇಷ್ಟ ನನಗೆ, ಅದನ್ನು ಮಾಡ್ತೀನಿ. ಅಂದ್ರೆ ಏನಂತಾನೆ ಗೊತ್ತಿಲ್ಲಪ್ಪ. ಗೈಸ್ ನಾವು ಬಂದಿರೋದು ಗೀತಾಂಜಲಿ ಫೋಟೋಗ್ರಫಿ ಆ್ಯಂಡ್ ಇದನ್ನು ಲೀಡ್ ಮಾಡ್ತಿರೋದು ಇವರು
ಖುಷಿ ಆಗುತ್ತೆ ಹೆಣ್ಮಗಳು ಮಾಡ್ತಿರೋದನ್ನ ನೋಡಿದ್ರೆ. ಸೊ ನೋಡಿ ಎಲ್ಲ ರೀತಿನೂ ಮಾಡ್ತಾರೆ. ನಿಮಗೂ ರಿಕ್ವೈರ್ಮೆಂಟ್ಸ್ ಇದೆ ಬನ್ನಿ. ಓಕೆ, ಆ ಚಪ್ಪಲ್ ಇದೆಯಲ್ಲ ಬಿಡೋದು. ಕ್ಯಾಮ್ರಾ ನೋಡಿ ನೀವು ಟಚ್ ಆಗಿ ಈ ಕ್ಯಾಮ್ರಾ ನನಗೆ ಕಿಸ್ ಮಾಡಿ ಸರ್ ಹೆಡ್ಡಿಗೆ. ಇನ್ನೊಂದ್ಸತಿ ಮಾಡಿ, ಫುಲ್ ತೆಗಿಲಿಲ್ಲ. ನೆಕ್ಸ್ಟ್ ತೋರಿಸಿ ಮಾಡು. ಅದೇ ಸೈಡಲ್ಲೇ ತಿರುಗು. ಕ್ಲಿಕ್ ಮಾಡ್ತಾರೆ ಅವ್ರು, ನೀನು ಮಾಡು. ಮಾಡಿ ನಿಂಪಾಡಿ ಮಾಡಿ. ಹೀಗೆ ತಿರುಗು ಸ್ವಲ್ಪ ಹಾಂ. ಮಾಡು ನೀನು. ಒಂದು ಐತೆ 3 ತಿಂಗಳ ಹೊಟ್ಟೆ. ಇಲ್ಲೊಂದು ಪ್ಯಾಕ್ ಇಲ್ಲೊಂದು ಪ್ಯಾಕ್. ಇದು ಲೆಫ್ಟ್ ಕೈನ ಸೊಂಟದಿಂದ ಹಿಡಿದು ಈ ಕಡೆ ತಿರ್ಕೊಳ್ಳಿ. ಈಗ ಮಗು ಹತ್ರ ಹಿಂಗೆ ಹಾಂ, ಇದೊಂದು ಮಾಡೋದಲ್ಲ. ಸ್ವಲ್ಪ ಮೇಲೆ ಇಟ್ಟು ಸೊಂಟ ನೋವು. ಅದೊಂದಿಲ್ಲ ಹಿಂಗೆ ಮಾಡಿ ಕ್ಯಾಪ್ ತೆಗ್ದು ಹಿಂದೆ ಯಾವಾಗ ನೀನು ಅಂದಾಗ 2027 ಇಲ್ಲ. ಕಾರಣಕರ್ತ ನಗು ಸ್ವಲ್ಪ. ಕಾರಣಕರ್ತ ಸ್ವಲ್ಪ ನಗು. ಸ್ವಲ್ಪ ಒಳಗೆ ಬನ್ನಿ. ಅದು ಬರ್ತಾ ಇದೆ ನಿಮಗೆ. ಹೊಸ ಪೂಮಾ ಶೂ ತೊಗೊಂಡಿದ್ದಾಳೆ, ಅದನ್ನು ಪ್ರಮೋಟ್ ಮಾಡಬೇಕು ಅವಳು. ವ್ಲಾಗಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಅವಳು ಹೊಸ ಪೂಮಾ ಶೂ ತೊಗೊಂಡಳೆ ಅಂತ. ಸ್ಪೆಕ್ಸ್ ಬೇಡ, ಅದು ತೆಗಿ. ನಾರ್ಮಲ್ ಆಗಿ ಮಾಮೂಲಿ ತಗೋ ಪೋಸ್ ಕೊಡು. ನೋಡಿ ಗೈಸ್, ಪ್ರೆಗಾ ನ್ಯೂಸ್ ಯಾವಾಗ ನೋಡ್ಕೊಂಡಿದ್ದೀನಿ, ಯಾವಾಗ ಗೊತ್ತಾಗಿದ್ದು ನಿಮಗೆ? ಇದು ಇದು ನೋಡಿದ ತಕ್ಷಣ ಫಸ್ಟ್ ಅವಳು ನನಗೆ ಫೋನ್ ಮಾಡಿತ್ತು. ಅಕ್ಕ 2 ಬಂದೈತೆ, ಏನಕ್ಕ ಅರ್ಥ? ಎಲ್ಲ ಗೊತ್ತಿತ್ತು ನನಗೆ, ಏನೋ ಒಂಥರ ಭಯ ಅಲ್ಲ, ಅದಕ್ಕೆ ಕಳಿಸಿದ್ದೆ. ಅದು ಹಂಗೆ ಫಸ್ಟ್ ಟೈಮ್ ಭಯ ಆಗುತ್ತೆ. ಏನು ಮಾಡಲಿ ಅಂತ. ಕ್ಯಾಮ್ರಲ್ಲಿ ಕಾಣತ್ತಾ ಕ್ಲೀನಾಗಿ? ಸ್ಟೋನ್ ಇದ್ರೆ ಕಾಣತ್ತಲ್ಲ. ಎಲ್ಲ ತಿರುಗುತ್ತೆ. ಆಯ್ತಲ್ಲ? ಹ್ಞೂ. ಇದೇ ಇರಲ್ಲ. ಹೇರ್ ಸ್ಟೈಲ್ ಮಾಡಿಬಿಡು, ಆಮೇಲೆ ಜ್ಯುವೆಲ್ರಿ ಹಾಕಕ್ಕ. ಓಕೆನಾ? ಇದಕ್ಕೊಂಚೂರು ಕಣ್ಕಪ್ಪ ಹಾಕೋ, ಚೆನ್ನಾಗಿ ಕಾಣುತ್ತೆ. ಕಣ್ಣು ಇಲ್ಲ, ನೀನು ಈಗಲೇ ಹಾಕೊಂಡ್ರೆ ಸೆಟ್ ಆಗುತ್ತೆ. ತೆಗಿಬೇಕಾ? ನಾನು ರಾಧಿಂದು ಪ್ರೀ ವೆಡ್ಡಿಂಗಿಗೂ ನಾನೇ ಮಾಡಿದ್ದೆ ಗೈಸ್ ಮೇಕಪ್ಪು. ಒಂದು ಪ್ರೀ ವೆಡ್ಡಿಂಗ್ ಫೋಟೋಸ್ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಮ್ಮ ಅಣ್ಣ ನನಗೆ ಏನಕ್ಕೂ ಸಪೋರ್ಟ್ ಮಾಡಲ್ಲ, ಮೇಕಪ್ ಆರ್ಟಿಸ್ಟ್ ಅಲ್ವಾ ಇರೋದು. ಇಲ್ಲ
ಸಾಕಲ್ಲ? ಹಾಂ ಈಗ ಚೂರು ಚೇಂಜ್ ಆಯ್ತು. ಹಣೆ ಮೇಲೆ ಬೊಟ್ಟಿದ್ರೇ ಲಕ್ಷಣ ಅಲ್ಲ, ಅದಕ್ಕೆ ನಾನು ಅಷ್ಟು ದೊಡ್ಡದು ಹಾಕ್ಸ್ಕೊಂಡಿದ್ದೆ. ಐಲೈನರು ಸಾಕು ಅಷ್ಟೇ, ಇನ್ನು ದಪ್ಪ ಬೇಡ. ಚೆನ್ನಾಗಿ ಇನ್ನೂ ಸ್ವಲ್ಪ ದಪ್ಪ ಮಾಡಲ? ಬೇಡ, ಸಾಕು ಸಾಕು, ಕಣ್ಣು ಚಿಕ್ಕದಾಗೋಗುತ್ತೆ. ಫೈನಲ್ ಲುಕ್ ಪ್ಲೀಸ್ ತಿರುಗಿ. ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೀನೇ ಪ್ರೆಸ್ ಮಾಡ್ಕೋಬೇಕು, ನಾನು ಪ್ರೆಸ್ ಮಾಡೋಕ್ಕಾಗಲ್ಲ. ಗಟ್ಟಿ ಪ್ರೆಸ್ ಮಾಡ್ಕೊ. ಸೀರೆ ನಂದೇ ಇದು, ಸೂಪರ್ ಆಗೈತೆ ನನ್ನ ಸೀರೆ. ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಹೊಲ್ಸಿರಿ. ಮುಂದೆ ಟ್ರೆಡಿಷ್ನಲ್ ಇದೆ ಮಾಡಿ. ಏಯ್ ಕಂಪ್ಲೀಟ್ ತೋರಿಸ್ತೀನಿ ನೋಗೆ ಒಂಚೂರು ಹಿಂದೆ ಇರೋದ. ಒಬ್ಬಳು ನಮಗಾಗಿ ಬಂದಳು, ಮೇಲು ಕೀಳು ಗೊತ್ತೇ ಇಲ್ಲ ಒಡೆಯಾನೆ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ, ಹತ್ತೂರ ಒಡತೀರಿ ನಿನ್ನ ಹೆಸರು. ನೋಡೋಣ ನನಗೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಒಂದೇ ಸಲ ಫಸ್ಟ್ ನೋಡ ಇಲ್ಲ, ನಿಂಗೆ ಸ್ಟಾರ್ಟಿಂಗೇ ಅವಳಿ ಜೋಡಿ ಆಗುತ್ತೆ. ನೋಡ್ಕೊ ಯಾಕಕ್ಕ ನೋಡ್ಕೊ. ಒಂದು ನಿನಗೆ ತಂದು ಕೊಡೋದು ನಾನು. ನನಗೆ ಬೇಡವಾ, ಸಾಕು ಮಕ್ಕಳು ಬಂದೆ. ಚೆನ್ನಾಗಿ ನೋಡ್ಕೊಂಡು ನನಗೆ ಸಾಕು. ನಮ್ಮ ಅಜ್ಜಿ ಸೈಡ್ ಹತ್ರ ಮೇ ಬಿ ಆ್ಯಕ್ಚುಲಿ ಅವಳಿಗೆ ಫಸ್ಟ್ ಕೈಯಲ್ಲೇ ಗೊತ್ತಾಗುತ್ತೆ ನೋಡಿ. ನನ್ನ ಕೈಯಲ್ಲಿ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಟ್ವಿನ್ಸ್ ಆಗುತ್ತೆ ಅಂತ, ಬಟ್ ಗೊತ್ತಿಲ್ಲ ಗೈಸ್. ಹಾಂ ರೆಡಿ ಆಗ್ತಾರೆ, ನಾವು ಆಚೆ ಹೋಗೋಣ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಗಾಯ್ಸ್, ಈಗ ಇಂಡೋರ್ ಶೂಟ್ಸ್ ಎಲ್ಲ ಮುಗೀತು. ಈಗ ಕೆಳಗಡೆ ಬಂದ್ವಿ, ಕೆಳಗಡೆ ಶೂಟ್ಸ್ ಮಾಡೋಣ ಅಂತ ಅಂತು. ಏನು ಸೊ ಕೆಳಗಡೆ ಬಂದಿದ್ದೀವಿ ಇವಾಗ. ನಾವು ಹಂಗೆ ಒಂದು ಪ್ರೆಸ್ಟೀಜ್ ಒಂದು ರೌಂಡ್ ಹಾಕೋಣ ಹೆಂಗೈತೆ ಅಂತೇಳಿ. ಬಟ್ ಏನು ಗೊತ್ತಾಗ್ತಾ ಇಲ್ಲ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ. ಅಷ್ಟು ದೊಡ್ಡದಾಗಿದೆ ನೋಡಿ. ಅಲ್ಲಿಂದ ಯಾರಾದ್ರೂ ಬಿದ್ದರೆ ಅಷ್ಟೇ ಕತೆ. ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಅಯ್ಯೋ ದೇವ್ರೆ, 28ನೇ ಫ್ಲೋರ್ ಇರೋರು ಅಂತೂ ಕಾಣಿಸ್ತಾನೆ ಇಲ್ಲ. ಸೊ ಗಾಯ್ಸ್, ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಹಸಿರು ಮಧ್ಯದಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇಂಡೋರ್ ಫೋಟೋಶೂಟ್ಸ್ ಎಲ್ಲ ಮುಗೀತು. ಇವ್ರು ಔಟ್ಡೋರ್ ಶೂಟ್ ಮಾಡೋಣ ಅಂತೇಳಿ ಔಟ್ಡೋರ್ ಕರ್ಕೊಂಡ್ಬಂದು, ಅಂದರೆ ಸ್ವಲ್ಪ ರೀಲ್ಸ್ ವ್ಲಾಗ್ಸ್ ಎಲ್ಲ ರೀಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದಾರೆ. ಸೊ ಈಗ ರೀಲ್ಸ್ ಮಾಡಿದ್ಮೇಲೆ ಐ ಡೋಂಟ್ ನೋ ನೆಕ್ಸ್ಟ್ ಕಾಸ್ಟ್ಯೂಮ್ ಅವಳು ಚೇಂಜ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾವು ಅನ್ಕೊಬಂದಿದ್ದು 2 ಕಾಸ್ಟ್ಯೂಮು. ಅವ್ರ ಹತ್ರನೂ ಕಾಸ್ಟ್ಯೂಮ್ ಸಿಗುತ್ತೆ. ಇನ್ ಕೇಸ್ ಅವಳು ಚೇಂಜ್ ಮಾಡಿದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇನ್ನೊಂದು ಮಾಡಿಸ್ಕೊತೀವಿ, ಇಲ್ಲಾಂದರೆ ಇಷ್ಟೇ ಗೈಸ್. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಯಾರೆಲ್ಲ ನೀವು ಮೆಟರ್ನಿಟಿ ಶೂಟ್ ಇರ್ಬೋದು, ಬೇಬಿ ಶೂಟ್ ಇರ್ಬೋದು, ಆಮೇಲೆ ಮೆಟರ್ನಿಟಿ ಬೇಬಿ ಶೂಟ್ ಯಾವುದೇ ರೀತಿ ಶೂಟ್ಸ್ ಇರಲಿ, ನೀವು ಅಷ್ಟೇ ಗೀತಾಂಜಲಿ ಫೋಟೋಗ್ರಫಿನ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರ ಪೇಜ್ನ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ತುಂಬ ಚೆನ್ನಾಗಿದೆ. ಸೊ ನಾನು ಕೂಡ ಅವ್ರ ಪೇಜ್ನ ಚೆಕ್ ಮಾಡಿ ನಂಗೆ ಸಖತ್ ಇಷ್ಟ ಆಗಿದ್ದಕ್ಕೆ ನಾನು ಅವ್ರ ಜೊತೆ ಮಾಡಿಸ್ಕೊತಾ ಇರೋದು, ಫೋಟೋಶೂಟ್ ಮಾಡಿಸ್ತಿರೋದು. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಓಕೆ. ಸೊ ಈಗ ನಾನು ನಮ್ಮ ಪಿಂಕಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂತೇಳಿ ರೆಡಿ ಆಗ್ತಿದ್ದೀವಿ. ನಮ್ಮ ಪಿಂಕಿ ಆಲೇ ಒಂದು 10 ಹಾಡು ತೆಗೆದುಬಿಟ್ಲು ರೀಲ್ಸ್ ಮಾಡೋಕ್ಕೆ. ಏನೇ ರೀಲ್ಸ್ ಮಾಡೋಕೆ ಒಂದು 10 ಹಾಡು ತೆಗೆದುಬಿಟ್ಟಲ್ಲ. ಏನೋ ನಗಕತ್ತಾರ ನೋಡಿ. ಹೌದಾ? 1 2 3 ಸ್ಟಾರ್ಟ್. ಈಗ ಅವ್ರು ಫೋಟೋಶೂಟ್ ಮಾಡೋಣ ಅಂತ ಕರ್ಕೊಬಂದು ಇವಳಿಲ್ಲಿ ರೀಲ್ಸ್ ಮಾಡ್ಕೊಡಕ್ಕೆ ಸಖತ್ತಾಗೈತೆ ಲೊಕೇಶನ್ ಅಂದ್ಬಿಟ್ಟು ರೀಲ್ಸ್ ಮಾಡಿಸ್ಕೊತಾವಳೆ. ಹಾಂ, ಹಿಂಗೆ ನೋಡಿ ನಮ್ಮ ಪಿಂಕಿ. ಚೆನ್ನಾಗಿ ಬಂತಾ ವೀಡಿಯೋಸ್ ಎಲ್ಲ, ಫೋಟೋಸ್ ಎಲ್ಲ? ಇಷ್ಟ ಆಯ್ತಾ? ಹಾಂ, ಚೆನ್ನಾಗಿ ಕಾಣಿಸ್ತಾ? ಇಷ್ಟ ಆಯ್ತು, ಚೆನ್ನಾಗಿ ತೆಗಿತಾರಾ? ಇಷ್ಟ ಆಯ್ತಾ? ನಿಮ್ಗೇನು ಅನಿಸ್ತು? ಚಲೋ ತೆಗಿತಾರೆ. ಒಂದು ವಾಕ್ಯದಲ್ಲಿ ಉತ್ತರ ಬೇಡ ನಮಗೆ, ಒಂಚೂರು ಸಾರಾಂಶ ಹೇಳಿ. ಅಂದ್ರೆ ಇವ್ರ ಕ್ಯಾಮ್ರಾಮ್ಯಾನ್ಸ್ ಏನು ಕಿಸ್ ಮಾಡಿ ಅಂದಾರು ನನ್ನ ಹೆಂಡತಿಗೆ ಅದನ್ನ ಜಾಸ್ತಿ ಮಾಡ್ಯಾನ ನನ್ನ ಮನಸ್ಲಿಂತ್ರ. ಓಕೆ, ಖುಷಿ ಆಯ್ತಾ ಇಬ್ರಿಗೂ? ಹಾಂ, ಖುಷಿ ಆಯ್ತು. ಓಕೆ, ಇಲ್ಲಿ ವೆಯ್ಟ್ ಮಾಡ್ತವ್ರೆ ಫೋಟೋ ತೆಗಿಯಂತ.
ನೋಡಿ ಗೈಸ್, ಮೇಕಪ್ ಮಾಡೋದು ಎಷ್ಟು ಕಷ್ಟ, ಎಷ್ಟೊತ್ತವರೆಗೂ ಟೈಮ್ ತಗೋತೀವಿ. ಈಗ ಒಂದು ವೈಪ್ಸಲ್ಲಿ ಹಿಂಗೆ ಸುಮ್ಮನೆ ಚುಯ್ ಅಂದ್ಬಿಟ್ರೆ ಮೇಕಪ್ ಎಲ್ಲ ಹೊಂಟೋಯ್ತು ಅಷ್ಟೇ. ವೈಪ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು. ವೈಪ್ಸ್ ಬ್ರ್ಯಾಂಡ್ ಅಂಬಾಸಿಡರ್. ಯಾಕೆ? ಐ ಲವ್ ವೈಪ್ಸ್. ನಾನು ವೈಪ್ ಮಾಡೋದಾದ್ರೆ ತುಂಬಾ ಇಷ್ಟ. ವೈಪ್ ಮತ್ತೆ ಹೇಳಕ್ಕೆ ಸಣ್ಣ ಹುಡುಗರು ಮುಕ್ಕಳಿ ಒರ್ಸುತ್ತೆ. ಅದೇ ನಿನ್ ಮಗನ ಮುಕ್ಳಿ ಒರೆಸ್ಲಿ. ನನ್ನ ಮಗನ ಮುಕ್ಕಳಿ ಒರ್ಸೋದಕ್ಕಿಂತ ನಿನ್ನ ಮಗ ಒರ್ಸೋದೇ ಜಾಸ್ತಿ ಆಗ್ತದೆ. ಯಾವ್ದು ನಾನು ಇಲ್ಲಿ ಲೈಟಾಗಿ ಹುಚ್ಚೆ ಗಿಚ್ಚೆ ಹೊಲಿದ್ರೆ ನೀಟಾಗಿ ಒಂಚೂರು ಅದರಿಂದ ಮಾರ್ಕ್ಸ್ ಇನ್ನೊಂಚೂರು ಕಡಿಮೆ ಆಗಲಿ. ಏನ್ ಗೊತ್ತಾ, ಸಣ್ಣ ಮಕ್ಕಳು ಕನಕನ ಹಚ್ಕೊಂಡ್ರೆ ಮಾರ್ಕ್ಸ್ ಹೋಗುತ್ತೆ. ನಾನು ಅಲ್ಲಿ ಇತ್ತು ಅಂದ್ರೆ ಹಚ್ಕೊಂಡ್ಬಿಡ್ತಿದ್ದೆ. ಹೌದಾ? ರಂಜಿತನ ಮಗ ಮಾಡ್ತಾರೆ ನೋಡು. ಈಗ ಮನೆಗೆ ಹೋದ ತಕ್ಷಣ ಅದನ್ನೇ ಮಾಡೋದು ನಾನು. ನಿಂದ್ರಿಸ್ಬಿಡ್ತೀನಿ ಚೋರೇಟ್. ಬಾ ಅಷ್ಟೊಂದೆಲ್ಲ ಸೆನ್ಸರ್. ಓಕೆ, ನಿಮ್ಮ ಅಕ್ಕನ ಯಾವ ಮಗು ಆಗ್ಬೋದು? What you are expecting of? ನಾನು ಐ ಗೆಸ್ ನಮ್ಮ ಅಕ್ಕಂಗೆ ಗರ್ಲ್ ಬೇಬಿ ಆಗ್ಬೋದೇನೋ ಅಂತ, ಬಟ್ ಗೊತ್ತಿಲ್ಲ. ನಂಗೆ ಬಾಯ್ ಇಷ್ಟ. ನಿನಗೆ ಯಾವ್ದು ಇಷ್ಟನೇ? ಯಾವ್ದಾದ್ರೆ ಮಗುನೇ. ಅದೇನೆ, ಬಟ್ ಎಲ್ರಿಗೂ ತಾಯಿ ಆದವ್ರಿಗೆ ಒಂದೊಂದು ಆಸೆ ಇರುತ್ತೆ. ನನ್ಗೆ ಇಂಥ ಮಗು ಹುಟ್ಟಬೇಕು ಅಂತ. ಸೊ ನಿಂಗೆ ಯಾವ ಮಗು ಹುಟ್ಟಬೇಕು ಅಂತ ಆಸೆ? ಗರ್ಲ್ ಇಷ್ಟ ನನಗೆ. ಗರ್ಲ? ನನಗೂ ಅಷ್ಟೇ. ನಾನು ಯಾವಾಗಲೂ ಇಷ್ಟಪಟ್ಟಿದೆ ಗರ್ಲ್ ಚೈಲ್ಡ್. ನನಗೆ ಬಾಯ್ ಮಗು ಅಷ್ಟು ಇಷ್ಟ ಆಗಲ್ಲ. ಸೊ ಇವಳಿಗೆ ಎರಡಾದರೂ ಖುಷಿನೇ, ಬಾಯ್ ಆದರೂ ಖುಷಿನೇ, ಗರ್ಲ್ ಆದರೂ ಖುಷಿನೇ. ಯಾಕಂದರೆ ಈಗ ನಮ್ಮ ಮನೇಲಿ ಆಲ್ರೆಡಿ ಒಂದು ಬಾಯ್ ಇದ್ದಾನೆ, ಇಶಾಂತ್ ಇದ್ದಾನೆ. ಬಟ್ ಇವ್ರ ಮನೇಲಿ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಗರ್ಲ್ ಬೇಬಿ. ಸೊ ಗರ್ಲ್ ಆದರೆ ನಾನು ತುಂಬ ಖುಷಿ ಪಡ್ತೀನಿ, ಬಾಯ್ ಆದ್ರೂ ಖುಷಿ ಪಡ್ತೀನಿ ಅಷ್ಟು, ಸ್ವಲ್ಪ ಖುಷಿ ಪಡ್ತೀನಿ. ಗರ್ಲ್ ಆದರೆ ತುಂಬ ಜಾಸ್ತಿ ಖುಷಿ. ಅಲ್ಲಿ ಗರ್ಲ್ ಆದ್ರೆ ಎಲ್ಲಿ ಜಾಲಸ್ ಪಟ್ಬಿಡ್ತಾಳೋ ಅಂತ ಒಳಗೆ ಈಗಲೇ ವಿಯಾನ್ಶಿ ಹೆಸರು ಹುಡುಗಿರ ಹೆಸರು ಕಂಡ್ರೆ ಆಗಲ್ಲ. ಒಳ್ಳೆ ನಾನೇ ಹುಡುಗಿಯಲ್ಲಿ ನಾನೇ ಚೆನ್ನಾಗಿರೋದು, ನಾನು ನನ್ನೇ ಮುದ್ದು ಮಾಡಲ್ಲ. ಎಲ್ಲರೂ ನನ್ನ ಮುದ್ದು. ಎಲ್ಲ ನಿನ್ ಬುದ್ಧಿನೇ. ನೀನು ಅದೇನಲ್ಲ ಮನೆಗ ನಿನ್ನ ಬುದ್ಧಿನೇ ಅವಳಿಗೆ ಬಂದಿರೋ. ಸೋದರತ್ತೆ ಬುದ್ಧಿ ಇವಳು ಬುದ್ಧಿನೇ. ನೀನು ಮತ್ತೆ ಬೇರೆ ಹತ್ತೆ ನಾನು ನಿಮ್ಮ ಸೋದರ ನಿಂದು ಸ್ವಲ್ಪ ಜಾಸ್ತಿ ಬಂದಿತ್ತು. ನನ್ನ ಒತ್ತೇ ಇಲ್ಲ ಅವಳು. ಹೌದಾ? ನಿನ್ನ ಗೊತ್ತಿಲ್ವಾ? ರಾಕ್ಸ್ ಕಾಪಿ ಹಾಕಿ ಇವಳನ್ನ ಅಮ್ಮ ಅನ್ಬೋದು ಬೇಕಾರೆ. ಆ ರೇಂಜಿಗೆ ಒತ್ಕೊಂಡವಳೆ ನನ್ನ ಮಗಳು. ಪ್ರಿಂಟ್ ಗುದ್ಬಿಟ್ಟಾಳ ಅವಳನ್ನ. ನನಗೆ ಹುಟ್ಟಿದ್ರು ನಾನು ಹೊಡಿಯಲ್ಲ ಗಿಡಿಯಲ್ಲ ಅಂತ ಇಷ್ಟಪಡ್ತಾಳ ನನ್ನ. ಬಟ್ ಬುದ್ಧಿ ಮಾಡೋದೆಲ್ಲ ಅವಳೆ. ಹಂಗೆ ನೋಡಿ, ಇಡೀ ಕರ್ನಾಟಕ ಕಟ್ ಮಾಡು ಅಂತ ಐತೆ. ಕಟ್ ಮಾಡು ಅಂತ ವಿಡಿಯೋ ಮಾಡಿರೋದೇ ನಾನು. ಮಾಡಕ್ ಹೇಳಿದ್ದೆ ನಾನು. ಅಯ್ಯೋ ಕೆತ್ತಾಡ್ರಿ. ಓಕೆ, ಯಾವುದೋ ಒಂದು ಮಗು ಆಗಲಿ ಗೈಸ್, ಒಳ್ಳೆ ಆರೋಗ್ಯವಾಗಿ ಒಂದು ಮಗು ಹುಟ್ಲಿ ಅಷ್ಟು, ಇನ್ನೇನಿಲ್ಲ. ಇವಳಿಗೆ ಡೇಟ್ ಯಾವಾಗ ಕೊಟ್ಟಿರೋದು? Jan 20 ಕೊಟ್ಟಿದ್ದಾರೆ. ಬಟ್ ನನಗೆ ಶೋರ್ ಅದೇ ಡೇಟ್ಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಜನವರಿಗೆ ಆಗಲಿ ಅಂತ ನಾವೆಲ್ಲ ಬಿಕಾಸ್ ಸಣ್ಣ ಮಕ್ಳುಗಳೇನಾದ್ರು ಡಿಸೆಂಬರ್ಗೆ ಹುಟ್ಬಿಟ್ರೆ ಅವು ನಮ್ಮನ್ನ ಸಾಯ ಗಂಟೆ ಬೈತಾ ಇರ್ತವೆ. ನಾನೇ ವರ್ಷದ ಹಿಂಡು ಹುಡ್ಸಿದೀರ ನಮ್ಮನ್ನ. ನಮ್ಮಮ್ಮನ ನಾನೇ ಬೈಕತ್ತೀನಿ, ಇನ್ನೊಂದು 10 ದಿನ ಲೇಟಾಗಿ ಗಡಿಯಕ್ಕೆ ಏನಾಗಿತ್ತು ನಿಮಗೆ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಗೊತ್ತಾ? KFC ಆರ್ ಎನಿಥಿಂಗ್. ನೀನೇನು ಕೇಳ್ದೆ ಹೇಳು. ಓ ಅಲ್ಲಿ ಆಧಾರಿಲ್ಲ. ಒಬ್ಬ ತೂಗುದೀಪ. ಓ ನಮಗೆ ತೂಗುದೀಪ ಬಿರಿಯಾನಿ. ಓ ಇವಾಗ ಮಂಡೇ ಓಪನ್ ಇರುತ್ತೆ, ಚೆಕ್ ಮಾಡು. ಮಂಡೇ ಓಪನ್ ಇರಲ್ಲ. ಕರೆಕ್ಟ್, ಅವ್ರು ಸಾಟರ್ಡೆ ಓಪನ್ ಇರೋದು, ಮಂಡೇ ಓಪನ್ ಇರಲ್ಲ ಅವ್ರದ್ದು. ಹೌದಾ? ತಿಂತೀರಾ ನಾನ್ ವೆಜ್ ಮಂಡೇ? ನಾನು ಬಾಯ್ ತಕೊಂಡು ನೋಡ್ಕೊಂಡು ಕುಂದ್ರಲ್ಲ. ಅದೇ KFC ಅವಳು ತಿನ್ನಲ್ವಲ್ಲೇ. ಈಗ ಈ ಸೈಡಲ್ಲಿ ಪಲಾವ್ ಕಟ್ಸ್ಕೊಂಡು ಹೋಗ್ತೀವಿ. ಇದು ಇನ್ನೊಂದು ಯಾವುದು ಬಿಟ್ರೆ ಪಲಾವ್ ತಿನ್ನಕ್ ನಾನು ತಿಂತೀನಿ. ಪಿಜ್ಜಾ ಹಟ್ ನನಗೆ ಇವಾಗ ಕಾಣಲ್ಲ. ಪಿಜ್ಜಾ ಏನ್ ತಿನ್ಬೇಕನ್ಸ್ತದ ನಿಮ್ಗೆ? ಇನ್ನೊಂದು ಇಲ್ಲಿ ನಂದನ ನಮಸ್ತೆ ಯಾವ್ದು ಅದದ್ದು ನಮಸ್ತೆ ನಾನ್ ವೆಜಿಟೇರಿಯನ್. ನಿಮ್ಗೆ ಇಷ್ಟ ಅಲ್ಲ? ಅಲ್ಲಿ ಹೋಗಿ ಅಲ್ಲೇ ತಿಂತೀವಿ, ಯಾವಾಗ್ಲೂ ಬೇಡ. ನಂದನ ಪ್ಯಾಲೇಸ್ಗೆ ಹೋಗೋಣವಾ? ಇವೆಲ್ಲ ತೂಗುದೀಪ ನೋಡೋಣ, ಆಮೇಲೆ ನಂದನ ನೋಡೋಣ. ಅಲ್ಲ ಓಪನ್ ಆಗಿದೆಯಾ ಅಂತ ಇದ್ರಲ್ಲಿ ನೋಡು. ತೂಗುದೀಪ ಓಪನ್ ಬಿಡು, ಇಲ್ಲಾಂದ್ರೆ ನಂದನಾಗ ಹೋಗೋಣ, ಅಲ್ಲೂ ಚೆನ್ನಾಗಿರುತ್ತೆ. ಸೊ ಗೈಸ್, ಈಗ ಊಟಕ್ಕೆ ಹೋಗ್ಬೇಕು, ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ಸೊ ಫೋಟೋಶೂಟ್ ಮುಗೀತು. ಸೊ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಹೇಳಿದ್ನಲ್ಲ, ಯಾರೆಲ್ಲ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂದ್ಕೊತೀರಾ, ಗೀತಾಂಜಲಿ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಏನೋ ತೆಗಿತಾರೆ. ಆ್ಯಂಡ್ ತುಂಬಾ ಕೇರಿಂಗ್ ಅಂತ ಹೇಳ್ಬೋದು. ಅಂದರೆ ಫೋಟೋನ ಕೇರ್ ಮಾಡೋದು, ತುಂಬ ಸ್ಪೀಡಾಗಿ ತೆಗಿತಾರೆ ಫೋಟೋಶೂಟ್ನ. ಫೋಟೋಶೂಟ್ನ ಅಷ್ಟೇ ಬೇಗ ಮುಗಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ನಮ್ಗೆ ಸಖತ್ ಇಷ್ಟ ಆಯಿತು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಲಾಸ್ಟಲ್ಲಿ. ಓಕೆ, ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳು. ನಾನು ಹೇಳ್ತೀನಿ, ಪಾಪ ಭಾಳ ಕೇರ್ ಮಾಡಿದ್ರು ನನ್ನ, ಇಷ್ಟ ಆದರು. ಖುಷಿ ಆಯಿತು. ಥ್ಯಾಂಕ್ ಯು. ನನಗೆ ತುಂಬ ಇಷ್ಟ ಆಯಿತು.
ಯು ಸೋ ಮಚ್. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಹಂಗೆ ತೋರಿಸಿದ್ರು. ಚೆನ್ನಾಗಿ ತೆಗಿತೀರಾ. ಸೊ ಆದಷ್ಟು ಬೇಗ ಇವ್ರ ಪ್ರೊಫೈಲಲ್ಲಿ ಬರುತ್ತೆ ನೋಡಿ. ನಾವು ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ನಂದನ ಪ್ಯಾಲೇಸ್ಗೆ ಹೋಗಿ ಒಳ್ಳೆ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಮನೆಗೆ ಬಂದಮೇಲೆ ಆಂಟಿ ನನಗೆ ಫುಲ್ಲು ದೃಷ್ಟಿ ತೆಗೆದ್ರು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆ್ಯಂಡ್ ಅದರಗೂ ಸುಷ್ಮಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.